ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದೀನಿ ಅಂತ. ಹೌದು, ನೀವು ಟೈಟಲ್ ಮತ್ತು ತಮ್ಮನೇಲಿ ಏನು ನೋಡಿದಿರೋ ಆ ವಿಷಯ ಕರೆಕ್ಟು. ಇವಾಗ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಯಿಂದ ಇವಾಗ ಯೆಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿಯಾಗಿ ಚೇಂಜ್ ಮಾಡ್ಕೊಡ್ತಾರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಇದು ಯಾವುದೇ ಆದಂಥ ಕರ್ನಾಟಕ ಆರ್ ಟಿ ಓದಾದರೂ ಮಾಡ್ಕೊಡ್ತಾ ಇರೋದಲ್ಲ. ಇದು ಮಾಡ್ಕೊಡ್ತಾ ಇರೋದು ಯಾರು ಅಂತ ಅಂದರೆ, ಕೇರಳ ಆರ್ ಟಿ ಓದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡ್ತಾವ್ರೆ ಅಂತ ಅಂದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ, ಅವರ ಪ್ರೈವೇಟ್ ವೆಹಿಕಲ್ ಏನಿದೆಯಾ ಅಂದರೆ ವೈಟ್ ಬೋರ್ಡ್ ವೆಹಿಕಲ್ ಏನಿದೆಯಾ ಆ ಬೈಕು, ವೈಟ್ ಬೋರ್ಡ್ ಬೈಕ್ ಏನಿದೆಯಾ ಆ ವೈಟ್ ಬೋರ್ಡ್ ಬೈಕನ್ನು ಇವಾಗ ಯೆಲ್ಲೋ ಬೋರ್ಡ್ ಬೈಕ್ ಆಗಿ ಇವಾಗ ಚೇಂಜ್ ಮಾಡಿಕೊಡ್ತಾ ಇದ್ದಾರೆ. ಅಂತ ಅಂದರೆ ಇವಾಗ ಏನಂತ ಅಂದರೆ, ಈಗ ಕೇರಳದಲ್ಲಿ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿಗೆ ಅವಕಾಶ ಇಲ್ಲ ಅಂತ ಅಂದರೆ, ಇವಾಗ ಏನಾದ್ರು ನಾವು ವೈಟ್ ಬೋರ್ಡಲ್ಲಿ ಏನಾದ್ರು ಮಾಡ್ತೀವಿ ಅಂತ ಅಂದರೆ, ವೈಟ್ ಬೋರ್ಡಲ್ಲಿ ಕೇರಳದಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಏನಕ್ಕೆ ಅಂತಂದರೆ, ವೈಟ್ ಬೋರ್ಡಲ್ಲಿ ಏನಾದ್ರು ಮಾಡ್ತಾವ್ರೆ ಅಂತ ಅಂದರೆ, ಅಲ್ಲಿ ಆರ್ ಟಿ ಓದವರು ಡೈರೆಕ್ಟಾಗಿ 5,000 10,000 ಫೈನ್ ಹಾಕ್ತಾರೆ. 5,000 10,000 ಫೈನ್ ಹಾಕ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಅಂದರೆ, ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಬೈಕ್ ಟ್ಯಾಕ್ಸಿಗೆ. ಅಂತಂದರೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಬಟ್ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನೀವು ಬೇಕಾದರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ದಾರೆ. ಅಂತ ಅಂದರೆ ರ್ಯಾಪಿಡ್ ಆಗಲಿ, ಊಬರ್ ಆಗಲಿ, ಇದೆಲ್ಲ ನೀವು ಮಾಡ್ಬೋದು. ನೆಕ್ಸ್ಟು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅಂದರೆ, ಫ್ಯೂಚರಲ್ಲಿ ಇವಾಗ ನೀವೇನಾದ್ರು ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡಬೇಕು ಅಂತ ಅಂದರೂ ಅವಾಗ ನೀವು ಅದನ್ನು ಕೂಡ ಕಮರ್ಷಿಯಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ತಿಳಿಸಿದ್ದಾರೆ. ಅಂತ ಅಂದರೆ ಈಗ ಸದ್ಯಕ್ಕೆ ಸ್ಟ್ರಿಕ್ಟ್ ಮಾಡಿಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಫುಡ್ ಡೆಲಿವರಿ ಮಾಡಬೇಕು ಅಂತ ಅಂದರೂ ನೀವೇನಾದ್ರು ಕೇರಳದಲ್ಲಿ, ಅವಾಗ ಕೇರಳದಲ್ಲಿ ಬೈಕಿಗೆ ಎಲ್ಲೋ ಬೋರ್ಡ್ ಕಂಪಲ್ಸರಿ ಮಾಡ್ತಾರೆ. ಅಂತಂದ್ರೆ ಏನೇನು ಕಮರ್ಷಿಯಲ್ ಇದೆಯೋ ಅದಕ್ಕೆಲ್ಲನೂ ಕೂಡ ಏನು ಮಾಡ್ತಾರೆ ಅಂತ ಅಂದರೆ, ಪ್ರತಿಯೊಂದು ಬೈಕ್ನು ಕೂಡ ಅವರು ಕಮರ್ಷಿಯಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ರೆಡಿ ಆಗಿದ್ದಾರೆ. ಮೊದಲನೇದಾಗಿ ನಾನು ನಿಮಗೆ ಒಂದು ಫೋಟೋಗಳ್ನ ಹಾಕ್ತೀನಿ, ಆ ಫೋಟೋಗಳ್ನ ನೀವು ನೋಡ್ಕೊಂಬನ್ನಿ. ಅಂತಂದರೆ ಚೇಂಜ್ ಮಾಡಿ ಕೊಟ್ಟಿರೋದು ಇದು. ಈಗ ಏನು ಕೇರಳ ಆರ್ ಟಿ ಓ ಇದೆಯೋ, ಕೇರಳ ಆರ್ ಟಿ ಓದವರು ಇವ್ರಿಗೆ ಚೇಂಜ್ ಮಾಡಿ ಕೊಟ್ಟಿರೋದು. ಮೊದಲನೇದಾಗಿ ನೋಡಿ, ಇದು ಒಂದು ರೀಲ್ಸ್ ಸಜೆಸ್ಟ್ ಆಯಿತು, ಆ ರೀಲ್ಸಲ್ಲಿ ಕೂಡ ಅದು ಬಂತು. ಅಂತಂದರೆ ನೋಡಿ, ಇವಾಗ ಎಲ್ಲೋ ಬೋರ್ಡ್ ಆಗಿ ಅವರು ಕೂಡ ಇವಾಗ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಅಂತ ಅಂದರೆ ಅವರು ವೀಡಿಯೋದಲ್ಲೆಲ್ಲ ಹೇಳಿದ್ದಾರೆ ಅಂದರೆ ಯಾವ ರೀತಿ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಮಲಯಾಳಂ ಅಷ್ಟೆಲ್ಲ ನನಗೆ ಅರ್ಥ ಆಗಲ್ಲ. ಮಲಯಾಳಮಲ್ಲಿ ಅವ್ರು ತಿಳಿಸ್ಕೊಟ್ಟಿದ್ದು. ಆಮೇಲೆ ಈ ಫೋಟೋ ಹಾಕಿದ್ರು. ಆಮೇಲೆ ಇನ್ನೂ ಒಂದು ನೋಡ್ತೀನಿ. ಆಮೇಲೆ ಇನ್ನೊಂದು ಕೂಡ ಅಷ್ಟೇ ನೋಡಿ, ಇವರು ಕೂಡ ಅವರು ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡಿಗೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ನೋಡಿ, ಇವಾಗ ಅವರು ಅವರ ಪ್ಯಾಷನ್ ಪ್ಲೇಸ್ ಗಾಡಿಗೂ ಕೂಡ ಹಾಕೊಂಡು ಓಡಿಸ್ತಾ ಇದ್ದಾರೆ. ಅಂತಂದರೆ ಫುಲ್ ಎಲ್ಲೋ ಬೋರ್ಡ್ ಆಗಿ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ನೀವು ಮೇಯ್ನ್ ನೋಡಬೇಕಾಗಿರೋದೇ ಇದು. ಅಂತ ಅಂದರೆ ಇವಾಗ ಕಮರ್ಷಿಯಲ್ ವೆಹಿಕಲಿಗೆ ಚೇಂಜ್ ಮಾಡ್ಸೋಕ್ಕೆ ಕೊಡ್ತಾ ಇರುವಂಥ ಅಪ್ಲಿಕೇಶನ್ ಅಂತ ಅನಿಸುತ್ತೆ. ಇದು ಮಲಯಾಳಮಲ್ಲಿ ಇರೋದ್ರಿಂದ ಅಷ್ಟಾಗಿ ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ಅಂತ ಅಂದರೆ ನೋಡಿ, ಇದು ಕೊಡ್ತಾ ಇರೋದು ಅಂತ ಅನಿಸುತ್ತೆ. ಅಂತ ಅಂದರೆ ಇವಾಗ ಚೇಂಜ್ ಮಾಡ್ಸೋಕ್ಕೆ ಅಂತ ಅಂದರೆ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ಗೆ ಕೊಡ್ತಾ ಇರುವಂಥ ಒಂದು ಅಪ್ಲಿಕೇಶನ್ ಆಗಲಿ, ಒರಿಜಿನಲ್ ಆರ್ ಸಿ ಆಗಲಿ ಇರ್ಬೋದು, ಇಲ್ಲ ಅಂತಂದರೆ ಬಂದಿರೋದಾರು ಆಗಿರ್ಬೋದು. ಅದ್ರ ಬಗ್ಗೆ ಸರಿಯಾಗಿ ನನಗೆ ಗೊತ್ತಿಲ್ಲ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಇದಿಷ್ಟು ನಾನು ನೋಡಿದೆ. ಅಂತಂದರೆ ಇವಾಗ ಏನಿದು ಕೇರಳದಲ್ಲೆಲ್ಲ ಎಲ್ಲೋ ಬೋರ್ಡ್ ಇದೆಲ್ಲ ವೀಡಿಯೋ ಬರ್ತಾ ಇದೆಯಲ್ಲ, ಇದೆಲ್ಲ ನಿಜನ ಸುಳ್ಳ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ, ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಸರ್ಚ್ ಮಾಡಿ ಎಲ್ಲ ನೋಡಾದ್ಮೇಲೆ ಅವಾಗ ಗೊತ್ತಾಗುತ್ತೆ ಕೇರಳ ಆರ್ ಟಿ ಓದವರು ಇವಾಗ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಅಂತ. ಅದರಿಂದಾಗಿ ಮೊದಲನೇದಾಗಿ ಇವಾಗ ಕೇರಳದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಂದರೆ, ಇವಾಗ ಏನಾದ್ರು ಕೇರಳದವ್ರು ಏನಾದ್ರು ಇವಾಗ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ ಬೈಕಾಗಿ ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ಅವ್ರು ಏನೆಲ್ಲ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ನೆಕ್ಸ್ಟ್ ಏನಾದ್ರು ನಮಗೂ ಅಷ್ಟೇ ಎಲ್ಲೋ ಬೋರ್ಡ್ ಆಗಿ ಮಾಡಿಸ್ಬೇಕು ಅಂತಂದರೆ ನಮಗೂ ಆಲ್ಮೋಸ್ಟ್ ಸೇಮ್ ಅದೇ ಕಂಡೀಷನ್ನೇ ಬರೋದು. ಏನು ಎಕ್ಸ್ಟ್ರಾ ಬೇರೆ ಕಂಡೀಷನ್ ಬರೋಲ್ಲ, ಸೇಮ್ ಕಂಡೀಷನ್ಗಳೇ ಬರೋದು. ಈಗ ಫಸ್ಟು ಏನಪ್ಪ ಅಂತ ಅಂದರೆ, ಈಗೇನಾದ್ರು ನಾವೇನಾದ್ರು ಕೇರಳದವ್ರು ಏನಾದ್ರು ಇವಾಗ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ ಏನಾದ್ರು ಬೈಕ್ ಮಾಡಿಸ್ಬೇಕು ಅಂತ ಅಂದರೆ ಯಾವ ರೀತಿ ಮಾಡಿಸ್ಬೇಕು ಅಂತ ಅಂದರೆ, ಮೊದಲನೇದಾಗಿ ಒಂದು ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿನ ಬೇಕು ಅಂತ ಅಂದರೆ ಅವರು ಪರಿವಾಹನ್ ಆ್ಯಪ್ ಬರುತ್ತಲ್ಲ, ಪರಿವಾಹನ್ ಸೇವಾ, ಅಲ್ಲೂ ಕೂಡ ಹಾಕ್ಬೋದು ಆನ್ಲೈನಲ್ಲಿ. ಇಲ್ಲ ಅಂತ ಅಂದರೆ ಲೋಕಲ್ ಆರ್ ಟಿ ಓ ಇರುತ್ತಲ್ಲ, ಲೋಕಲ್ ಆರ್ ಟಿ ಓಗೆ ಹೋಗ್ಬಿಟ್ಟು ಬೇಕಾದ್ರೂ ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಎರಡು ರೀತಿಯಲ್ಲಿ ಕೊಟ್ಟಿದ್ದಾರೆ, ಒಂದು ಆನ್ಲೈನಲ್ಲೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಂದರೆ ಆಫ್ಲೈನಲ್ಲೂ ಕೊಟ್ಟಿದ್ದಾರೆ. ಎರಡು ರೀತಿಯಲ್ಲಿ ಹೋಗಿ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಮೇಯ್ನು ಮೊದಲನೇದಾಗಿ ಏನಪ್ಪ ಅಂತಂದರೆ, ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ. ಮೊದಲನೇದಾಗಿ ಏನು ಅಂತ ಅಂದರೆ, ಒರಿಜಿನಲ್ ಆರ್ ಸಿ ಇರಬೇಕು ನಿಮ್ಮ ಹತ್ರ. ಅಂದರೆ ನಿಮ್ಮದು ಬೈಕ್ ಏನಿದೆಯೋ, ನಿಮ್ಮ ಬೈಕ್ದು ಒರಿಜಿನಲ್ ಆರ್ ಸಿ ಇರಬೇಕು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಏನು ಈಗ ಪ್ರಸ್ತುತ ಇನ್ಶೂರೆನ್ಸ್ ಏನಿರುತ್ತೋ, ಅಂದರೆ ರನ್ನಿಂಗ್ ಇನ್ಶೂರೆನ್ಸ್ ಏನಿರುತ್ತೋ ಆ ಇನ್ಶೂರೆನ್ಸ್ ಆಗಲ್ಲ ಇಲ್ಲಿ. ನೀವೇನೇ ಇದ್ರೂ ಕೂಡ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಕಮರ್ಷಿಯಲ್ ಇನ್ಶೂರೆನ್ಸ್ನ ಕಟ್ಟಬೇಕಾಗಿರುತ್ತೆ. ಈಗ ಮುಂಚೆ ಏನು ಇನ್ಶೂರೆನ್ಸ್ ಇತ್ತೋ, ರನ್ನಿಂಗ್ ಇರುತ್ತೋ ಅದರಲ್ಲೇ ಮಾಡ್ಕೊಡಿದ್ರೆ ಆಗಲ್ಲ. ನೀವೊಂದು ಕಮರ್ಷಿಯಲ್ ಇನ್ಶೂರೆನ್ಸ್ ಕಟ್ಟಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಪಿ ಯು ಸಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಪಿ ಯು ಸಿ ಅಂತಂದರೆ ಮಾಮೂಲಿ ಈಗ ಎಮಿಷನ್ ಟೆಸ್ಟ್ ಎಲ್ಲ ಇವಾಗೆಲ್ಲ ನಾವು ರೆಗ್ಯುಲರಾಗಿ ಮಾಡಿಸ್ಕೊಂಡಿರ್ತೀವಲ್ಲ, ಎಮಿಷನ್ ಟೆಸ್ಟಿಂದು ಕೂಡ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಒಂದು ಆಧಾರ್ ಕಾರ್ಡು, ಒಂದು ಪಾನ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಿಮ್ಮದು ಬ್ಯಾಂಕಲ್ಲಿ ಏನಾದ್ರು ಲೋನ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಎನ್ ಒ ಸಿ ಕೊಡಬೇಕಾಗುತ್ತೆ. ಲೋನ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕಿಂದ ಎನ್ ಒ ಸಿ ಕೂಡ ಕೊಡಬೇಕಾಗುತ್ತೆ. ಅಂದರೆ ಲೋನ್ ಮೇಲೆ ಬೈಕ್ ತಗೊಂಡಿರ್ತಲ್ಲ, ಅದ್ರದ್ದು ಎನ್ ಒ ಸಿ ಕೂಡ ಕೊಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಏನು ಕ್ಯಾಬು ಮತ್ತು ಈಗ ಆಟೋದವರೆಲ್ಲ ಹೇಳ್ತಾ ಇರಲ್ಲ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ನಾವು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಈಗ ಏನಾದ್ರು ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂತಂದರೆ, ಎಲ್ಲೋ ಬೋರ್ಡಲ್ಲೂ ಕೂಡ ಈಗ ಮುಂಚೆನೇ ಇವಾಗ ಒಂದು ರೋಡ್ ಟ್ಯಾಕ್ಸನ್ನು ಕೂಡ ಇವಾಗ ಕಟ್ಟಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ಏನಾಗುತ್ತೆ ಅಂತಂದರೆ, ಇಷ್ಟೆಲ್ಲ ನೀವು ಮಾಡಿ ಇಷ್ಟೆಲ್ಲ ಕರೆಕ್ಟಾಗಿದೆ ಅಂತಂದರೆ ನೆಕ್ಸ್ಟ್ ಆರ್ ಟಿ ಒ ಆಫೀಸರ್ ಬಂದು ನಿಮ್ಮ ವೆಹಿಕಲ್ನ ತಪಾಸಣೆ ಮಾಡ್ತಾರೆ.
ಅಂತಂದರೆ ಇದು ಸೂಟಬಲ್ ಆಗಿದೆಯಾ, ಫಿಟ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅವರು ಬಂದು ಒಂದ್ಸಲ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಒಂದು ಪರ್ಮಿಷನ್ನು ಕೂಡ ಕೊಡ್ತಾರೆ. ಅಂತ ಅಂದರೆ ಈ ವೆಹಿಕಲ್ನ ಬೇಕಾದರೆ ನೀವು ವೈಟ್ ಮೋಡಿಂದ ಎಲ್ಲೋ ಬೋರ್ಡ್ ಆಗಿ ಚೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಏನು HSRP ನಂಬರ್ ಪ್ಲೇಟ್ ಇದೆಯೋ ಅದೇ ನಂಬರ್ ಪ್ಲೇಟ್ ಈಗ ಯೆಲ್ಲೋ ಕಲರಲ್ಲೂ ಕೂಡ ಈಗ ಬರುತ್ತೆ. ಯೆಲ್ಲೋ ಬೋರ್ಡ್ ಬರ್ತಿದ್ದಂಗೆ ನೀವು ಬೇಕು ಅಂತ ಅಂದರೆ ಅದನ್ನು ಇನ್ಸ್ಟಾಲ್ ಮಾಡಿಸ್ಕೊಬೋದು. ಇನ್ಸ್ಟಾಲ್ ಮಾಡಿಸ್ಕೊಂಡು ನೀವು ಬೇಕು ಅಂತ ಅಂದರೆ ಇವಾಗ ಕೇರಳದಲ್ಲಿ ಬೈಕ್ ಟ್ಯಾಕ್ಸಿ ಹೊಡಿಬೋದು. ಈಗ ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಅಂತ ಅಂದರೆ ಇವಾಗ ಕೇರಳದಲ್ಲಿ ಈಗ ಅವರೆಲ್ಲ ಯೆಲ್ಲೋ ಬೋರ್ಡಾಗಿ ಚೇಂಜ್ ಮಾಡ್ಕೊತಾ ಇರಲ್ಲ, ಅವ್ರು ಯೆಲ್ಲೋ ಬೋರ್ಡಾಗಿ ಚೇಂಜ್ ಮಾಡಿಸ್ಕೊಂಡು ತೊಗೊಂಬಂದು ಇಲ್ಲಿ ಹೊಡಿಬೋದಾ ಅಂದರೆ ಇಲ್ಲಿ ಕೇಳ್ತಾ ಇರ್ತಾರಲ್ಲ. ಈಗ ಎಷ್ಟೊಂದು ಜನ ಕೇರಳದವರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಾ ಇದ್ದಾರೆ ವೈಟ್ ಬೋರ್ಡಲ್ಲೇ, ಅವರೆಲ್ಲ ಈಗ ತೊಗೊಂಬಂದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಬೋದಾ ಅಂತ ಅಂದರೆ ಆ ಥರ ಮಾಡೋಂಗಿಲ್ಲ. ಏನಕ್ಕೆ ಅಂತ ಅಂದರೆ ಸ್ಟೇಟ್ RTO ಇದು ಅಂತ ಅಂದರೆ ಇವಾಗ ಏನು ಕೇರಳದ ಏನಿದೆಯೋ ಕೇರಳ RTO ಅವ್ರಿಗೆ ಮಾತ್ರ ಬರುತ್ತದೋ. ನಮ್ಮ ಬೆಂಗಳೂರಿಗೆ ಬಂದು ಅವರು ಮಾಡೋಕ್ಕಾಗಲ್ಲ. ಅಂತಂದರೆ ಅಲ್ಲಿಂದ ಯೆಲ್ಲೋ ಬೋರ್ಡ್ ತೊಗೊಂಬಂದು ಅವರು ಇಲ್ಲಿ ಮಾಡೋಕ್ಕಾಗಲ್ಲ. ಏನಿದ್ರು ಅವ್ರು ಏನೇ ಮಾಡಿದ್ರು ಕೂಡ ಅಲ್ಲಿ ಕೇರಳದಲ್ಲೇ ಮಾಡ್ಬೇಕಷ್ಟೆ. ಕೇರಳದಲ್ಲಿ ಯೆಲ್ಲೋ ಬೋರ್ಡ್ ಮಾಡಿಸ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಇಲ್ಲಿ ಓಡಿಸೋದು ಕಷ್ಟ. ಅದು ಇಲ್ಲೂ ಕೂಡ ಇವಾಗ ಇದೇ ಚೇಂಜಸ್ ಆಗಬೇಕು ಅಂತ ಅಂದರೆ ಈಗ ಎಷ್ಟೊಂದು ಜನ ಏನು ಮಾಡ್ತಾಯಿದ್ರು ಅಂತ ಅಂದರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ತಾಯಿದ್ರು. ಏನಕ್ಕೆ ಅಂತಂದರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಏನು ಮಾಡಿದ್ರು ಅಂತ ಅಂದರೆ ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸ್ನ ಬ್ಯಾನ್ ಮಾಡಿದ್ರು. ಆಮೇಲೆ ಇವಾಗ ಹೊಸ್ದಾಗಿ ಈಗ ಸಿಕ್ಕಿದೆಯಲ್ಲ, ಈಗ ಎಷ್ಟೊಂದು ಜನ ಇವಾಗ ಏನು ಹೇಳ್ತಾರೆ ಅಂತ ಅಂದರೆ ಈಗ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈಗ ಕೇರಳ ಮಾದರಿಯಲ್ಲಿ ಮಾಡಿ ಅಂತಾರೆ. ಈಗ ಬೇಡ ಅಂದವರೆಲ್ಲ ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡಿ ಅಂತಾರೆ. ಈಗ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈಗ ಏನು ಇವಾಗ ಕೇರಳ ಮಾದರಿಯಲ್ಲಿ ಏನಿದೆಯೋ ಕೇರಳ ಮಾದರಿಯಲ್ಲಿ ನಮಗೆ ಮಾಡಿಕೊಡಿ ಅಂತ ಅಂದರೆ ಇವಾಗ ಏನು ಇವಾಗ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ರು ಅಂತಂದರೆ ಯೆಲ್ಲೋ ಬೋರ್ಡಲ್ಲಿ ಓಡಿಸಿ ಅಂತ ಏನು ಹೇಳ್ತಾ ಇದ್ರು, ಅದು ಯೆಲ್ಲೋ ಬೋರ್ಡ್ ಆಗಿ ಮಾಡ್ಕೊಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟು ಕೂಡ ಎಲ್ಲರೂ ಕೇಳ್ತಾರೆ. ಇನ್ನೊಂದು ಏನು ಗೊತ್ತಾ ಗೈಸ್, ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಹೈಕೋರ್ಟು ಕೂಡ ಇದೇ ಹೇಳಿದ್ದು. ಅಂದರೆ ಏನು ಇವಾಗ ಕೇರಳದವ್ರು ಏನು ಮಾಡಿದಾರೋ ಅದು ನಮ್ಮ ಮುಂಚೆ ಕೂಡ ನಮ್ಮ ಹೈಕೋರ್ಟ್ ಏನು ಹೇಳ್ತು ಅಂತಂದರೆ ಕರ್ನಾಟಕ ಹೈಕೋರ್ಟ್ ಇದು ಅದು ಸಜೆಸ್ಟ್ ಮಾಡಿರೋದಾಗಲಿ ಆರ್ಡರ್ ಪಾಸ್ ಆಗೋದಾಗಲಿ ಇದೇ ರೀತಿಯಲ್ಲೇ ಮಾಡಿದ್ದು. ಅಂತಂದರೆ ಈಗ ಏನು ನಮ್ಮ ಗೌರ್ನಮೆಂಟ್ ಏನಿದೆಯೋ ನಮ್ಮ ಗೌರ್ನಮೆಂಟು ಕೂಡ ಅಷ್ಟೇ ಇದೇ ರೀತಿಯಲ್ಲಿ ಫುಲ್ ಹೆಲ್ಮೆಟ್ ಆಗಲಿ ಅಥವಾ ಯೆಲ್ಲೋ ಬೋರ್ಡಿಗೆ ಚೇಂಜ್ ಮಾಡ್ಕೊಡೋದಾಗಲಿ, ಇನ್ಶೂರೆನ್ಸ್ ಆಗಲಿ, ಫುಲ್ ಹೆಲ್ಮೆಟ್ ಆಗಲಿ, ಇದನ್ನೆಲ್ಲ ಒಂದು ರೂಲ್ಸ್ ಮಾಡಿ ಇದನ್ನೆಲ್ಲ ಒಂಥರ ರೂಲ್ಸ್ ಮಾಡಾದ್ಮೇಲೆ ನೀವು ಕೂಡ ಒಂದು ಪರ್ಮಿಷನ್ನ ಕೊಡಿ ಅಂತಲೇ ಅವರು ಕೂಡ ಹೇಳಿದ್ದು. ಇನ್ನೊಂದೇನು ಅಂತ ಅಂದರೆ ನೀವು ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳಂಗೆ ಇಲ್ಲ, ನೀವು ಕೊಡಲೇಬೇಕು ಅಂತ ಹೇಳಿದ್ದು. ನೀವು ಕೊಡಬೇಕು ಅಂತ ಹೇಳ್ತು. ಬಟ್ ಏನು ಮಾಡ್ತಾವೆ ಅಂತಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಗೊತ್ತಲ್ಲ ನಿಮಗೆ, ತುಂಬ ಅಂದರೆ ತುಂಬ ಕೇರ್ಲೆಸ್ ಆಗಿ ತಗೊಂಡೋಗಿ ಇವಾಗ ಸುಪ್ರೀಂ ಕೋರ್ಟ್ಗೆ ಹಾಕಿದೆ. ಸುಪ್ರೀಂ ಕೋರ್ಟಲ್ಲಿ ಯಾರಿಗಾರು ಒಬ್ರಿಗಾರು ಗೊತ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಅಗ್ರಿಗೇಟರ್ಗೂ ಗೊತ್ತಾಗ್ತಾ ಇಲ್ಲ, ಹಿಯರಿಂಗ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೈಸ್. ಅಂದರೆ ಎಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಒಂದು ಪಾಯಿಂಟು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಾದರೂ ಗೊತ್ತಾದರೆ ತಾನು ಏನಾಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆಯಾ, ಹಿಯರಿಂಗ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಾಗೋದು. ತಗೊಂಡೋದ್ರು ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅಂತ ಅಂದರೆ ತಗೊಂಡೋಗಿ ಸೀದಾ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟಲ್ಲಿ ಏನಾಗ್ತಾ ಇದೆ ಏನು ಅನ್ನೋದು ಹೈಕೋರ್ಟ್ ಅನ್ನೋದೇ ಬರುತ್ತೆ ಗೈಸ್. ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಸುಪ್ರೀಂ ಕೋರ್ಟ್ಗೆ ಹಾಕಾದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಚೂರು ಅಪ್ಡೇಟು ಕೂಡ ಎಲ್ಲೂ ಆಚೆ ಬರ್ತಾ ಇಲ್ಲ. ಅಗ್ರಿಗೇಟರ್ಸ್ ಆಗಲಿ ಅವರಾರು ಕೊಡ್ತಾ ಇಲ್ಲ. ಅಂದರೆ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ ಹಂಗೆ ನಡ್ಕೊಂಡು ಹೋಗಿ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರೆ ಅಂತ ಅನ್ನಿಸ್ತಾ ಇದೆ. ಒಂದು ಹೇಳ್ತಾ ಇಲ್ವಾ, ಒಂದು ಪರ್ಮಿಷನ್ ಕೊಡಿ, ಇಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡಾಕ್ಬಿಡಿ, ಅಪ್ಲಿಕೇಶನ್ ತೆಗೆದು ಬಿಸಾಕ್ಬಿಡಿ. ಇಲ್ಲ ಅಂತಂದರೆ ಪರ್ಮಿಷನ್ ಕೊಡಿ ಈ ಥರ. ಅಂದರೆ ಅವಾಗ ಕೂಡ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ಈಗ ಎಲ್ಲಿಂದನೋ ಬಂದು ಮಾಡ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಿಂದ ಆಚೆ ಇರೋರೆ ತುಂಬ ಜನ ಇವಾಗ ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. ಅದರಿಂದಾಗಿ ಒಂದು RTO ಅನ್ನೋದೊಂದು ಬಂದು RTOದವ್ರು ಇನ್ವಾಲ್ವ್ ಆಗಿ ಒಂದು ಎಲ್ಲೋ ಬೈಕ್ ಮಾಡಿಕೊಟ್ರೆ ಅವಾಗ ಇಲ್ಲೂ ಕೂಡ ಎಷ್ಟೊಂದು ಜನ ಜಾಬ್ ಇಲ್ದವ್ರಿಗೆಲ್ಲ ಒಂದು ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಅಂತ ಅಂದರೆ ಇದೇ ಮಾದರಿಯಲ್ಲಿ ಅಂತ ಅಂದರೆ ಇವಾಗ ನಿಮಗೆ ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡ್ಕೊಡ್ಬೇಕಾ ಇಲ್ಲ ಅಂತ ಅಂದರೆ ಕೇರಳ ಮಾದರಿಯಲ್ಲಿ ಮಾಡಬೇಕಾ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ವಿಡಿಯೋ ಒಂದು ಲೈಕ್ ಹಾಕಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.